ಸಿದ್ದರಾಮಯ್ಯ ಅವರ ತುರ್ತು ಭೇಟಿಗಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಗಮನ ಆಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾವೇರಿ ನಿವಾಸಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತರಾತುರಿಯ ಆಗಮನ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಅವರ ತುರ್ತು ಮಾತುಕತೆ ಈಗ ಗಮನ ಸೆಳೀತಾ ಇದೆ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಎಂ ಹಾಗೂ ಗೃಹ ಸಚಿವರ ಈ ತುರ್ತು ಭೇಟಿ, ತರಾತುರಿಯ ಆಗಮನ ನಾನಾ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಬಿಕಾಸ್ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆಗೆ ಕ್ಷಿಪ್ರ ಕ್ರಾಂತಿಯ ಬಗ್ಗೆ ಚರ್ಚೆ, ಇನ್ನೊಂದು ಕಡೆಗೆ ಪೆನ್ ಡ್ರೈವ್ ಪುರಾಣ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತಹ ಭೇಟಿ ಅಥವಾ ಕಾಂಗ್ರೆಸ್ನಲ್ಲೇ ಇರುವಂತಹ ಕೆಲವು ಸಮಸ್ಯೆಗಳ ಕುರಿತಂತೆ ಮಾತುಕತೆಯನ್ನು ನಡೆಸ್ತಾ ಇರೋದಾ, ಅಥವಾ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆನಾ? ಈ ಕುತೂಹಲಕ್ಕೆ ಉತ್ತರ ನಮಗೆ ಸ್ವಲ್ಪ ಹೊತ್ತಲ್ಲಿ ಸಿಗ್ತಾ ಹೋಗುತ್ತೆ. ಆದರೆ ತೀರಾ ತುರ್ತಾಗಿ ಭೇಟಿ ಮಾಡಕ್ ಬಂದಿದ್ದಂತಹ ವಿಚಾರನೇ ಈಗ ಗಮನ ಸೆಳೀತಾ ಇದೆ. ಸಾಮಾನ್ಯವಾಗಿ ಗೃಹ ಸಚಿವರನ್ನ ಮುಖ್ಯಮಂತ್ರಿಗಳು ಭೇಟಿ ಆಗೋದು ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಅಥವಾ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳನ್ನ ಕೇಳಿದಾಗ ಅಥವಾ ಇವರೇ ಕೊಡಬೇಕು ಅಂತ ಬಯಸಿದಾಗ ಈ ಥರದ್ದೆಲ್ಲ ಭೇಟಿಗಳಾಗತ್ತೆ. ಅಫಿಷಿಯಲ್ ಭೇಟಿಗಳು ಕೂಡ ಸಾಕಷ್ಟಿರುತ್ತೆ ಮತ್ತು ಮನೆಗೆ ತುರ್ತಾಗಿ ಬಂದು ಭೇಟಿ ಮಾಡುವಂತಹ ಸಂದರ್ಭಗಳು ಕೂಡ ಸಾಕಷ್ಟಿರುತ್ತೆ. ಸೊ ಇದು ತುರ್ತು ಭೇಟಿ ಅಂತ ಗೊತ್ತಾಗ್ತಾ ಇರುವಂತಹ ವಿಚಾರ, ಹೀಗಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ನಡೆ ಗೃಹ ಇಲಾಖೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಭೇಟಿನ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಚರ್ಚೆನಾ ಅಥವಾ ರೈಟ್ ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈ ತುರ್ತು ಭೇಟಿಯ ಅಜೆಂಡದ ಬಗ್ಗೆ ಏನಾದರೂ ಮಾಹಿತಿ, ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆಯಾ? ಮಮತಾ, ಈಗಷ್ಟೇ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದಾರೆ ತುರ್ತಾಗಿ. ಆದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಈಗಾಗಿರ್ತಕ್ಕಂಥ ಬೆಳವಣಿಗೆ, ಯಾಕಂದ್ರೆ ನಿನ್ನೆ ಅಷ್ಟೇ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ, ಜೊತೆಗೆ ಇವತ್ತು ರೇವಣ್ಣ ಅವರು ರಿಲೀಸ್ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಪ್ರಗತಿಯ ಬಗ್ಗೆ, ತನಿಖೆಯ ಪ್ರಗತಿ ಬಗ್ಗೆ ಕೂಡ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಮುಂದೆ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳು ಏನಾದ್ರು ಆಗ್ಬಹುದೇನೋ ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರಗಳಿರುತ್ತೆ. ಈ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಹಾಗಾಗಿ ಸ್ಪಷ್ಟವಾದ ಮಾಹಿತಿ ಇಲ್ಲ ಇಂಥ ವಿಚಾರಕ್ಕೆ ಒಂದು ರೀತಿಯಲ್ಲಿ ಭೇಟಿ ಮಾಡಿ. ಆದ್ರೆ ಈ ಬೆಳವಣಿಗೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥವ್ರು ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ. ಜೊತೆಗೆ SIT ತನಿಖೆಯ ಪ್ರಗತಿ ಮಾಹಿತಿಯಷ್ಟೇ ಕೊಡಬೇಕಾಗುತ್ತೆ. ಈ ನೆಲೆಯಲ್ಲಿ ಭೇಟಿ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ರೈಟ್, ಧನ್ಯವಾದ ರವೀಶ್, ನಮ್ಮೆಲ್ಲ ಮಾಹಿತಿಗಾಗಿ.